ವಾರ್ತೆಯ ಮುಖ್ಯಾಂಶಗಳು. ಇಂದಿರಾ ಕ್ಯಾಂಟೀನ್ಗೆ ಚಾಲನೆ ನೀಡಿದ ಸಚಿವ ಮಂಕಾಳ್ ವೈದ್ಯ. ಗಣೇಶ ಚತುರ್ಥಿ ಹಬ್ಬ ಪರಿಸರ ಸ್ನೇಹಿಯಾಗಿರಲಿ ಎಸಿ ಕಾವ್ಯರಾಣಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಹಾಗೂ ಷಡ್ಯಂತ್ರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಧನ್ಯವಾದ ಸಲ್ಲಿಸಿದ ಮಲೆನಾಡು ಅಡಿಕೆ ಬೆಳೆಗಾರರ ನಿಯೋಗ. ಸೋಂದಾ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಭೇಟಿ. ಬಿಸಿಲುಕೊಪ್ಪ ದೊಣ್ಣೆಯಿಂದ ಹಲ್ಲೆ, 3 ಮೇಲೆ ಪ್ರಕರಣ ದಾಖಲು. 35 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯ ಬಂಧನ. ಲಾಟರಿ ನಿಯಂತ್ರಣಕ್ಕೆ ಫ್ಲೈಯಿಂಗ್ ಸ್ಕ್ವಾಡ್ ರಚನೆ, ಜಿಲ್ಲಾಧಿಕಾರಿ. ಸುಗಮವಾಗಿ ಗಣೇಶೋತ್ಸವ ಆಚರಣೆಗೆ ಅವಕಾಶ ಕಲ್ಪಿಸುವಂತೆ ಎಸಿಯವರಿಗೆ ರೂಪಾಲಿ ನಾಯ್ಕ್ ಮನವಿ. ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ, ಜಿಲ್ಲಾಡಳಿತ ಉತ್ತರ ಕನ್ನಡ ಹಾಗೂ ನಗರಸಭೆ ಶಿರಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಕಾರ್ಯಕ್ರಮವನ್ನು ರಾಯಪ್ಪ ಹುಲೇಕಲ್ ಶಾಲಾ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸೋಮವಾರ ನೆರವೇರಿಸಿ ಮಾತನಾಡಿದರು. ಶಾಸಕ ಭೀಮಣ್ಣನವರ ಸತತ ಪ್ರಯತ್ನದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಪ್ರಥಮ ಇಂದಿರಾ ಕ್ಯಾಂಟೀನ್ ಶಿರಸಿಯಲ್ಲಿ ಆರಂಭವಾಗಲು ಸಾಧ್ಯವಾಗಿದೆ ಎಂದು ಹೇಳಿದರು. ಅಲ್ಲದೆ ಬಡವರು ಯಾವಾಗಲೂ ಹೊಟ್ಟೆ ಹಸಿವಿನಿಂದ ಬಳಲಬಾರದು ಎಂದು ನಮ್ಮ ಕಾಂಗ್ರೆಸ್ ಸರ್ಕಾರದ ಮತ್ತು ಮುಖ್ಯಮಂತ್ರಿಗಳ ಆಶಯವಾಗಿದೆ. ಇದರ ಒಂದು ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ಹೇಳಿದರು. ನಂತರ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನಂತೆ ಬಡವರಿಗೆ ಇಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಗಿದೆ. ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಮುಂಜಾನೆ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಲಭ್ಯವಿದೆ. ಬಡವರು ಇದರ ಉಪಯೋಗ ಸೆಪ್ಟೆಂಬರ್ 1ರಿಂದ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಸತೀಶ್ ನಾಯ್ಕ್, ಸುಮಾ ಉಗ್ರಾಣ್ಕರ್, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭೆ ಚೇರ್ಮನ್ನರು, ನಗರಸಭೆ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು, ನಗರಸಭೆ ಪ್ರಭಾರಿ, ಪೌರಾಯುಕ್ತರು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇನ್ನು ಅನೇಕರು ಉಪಸ್ಥಿತರಿದ್ದರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದಾಗ ಅವರು ಕಂಡಂತ ಕನಸು ಇದು. ಯಾವಾಗಲೂ ಆಗಬೇಕಿತ್ತು, 18 ಒಳಗಾಗಬೇಕಿತ್ತು. ಹೋಗಲಿ 18 ನಂತರ 5 ವರ್ಷ ನಮ್ಮ ಸರ್ಕಾರನೂ ಇಲ್ಲ, ನಮ್ಮ ಶಾಸಕರು ಇಲ್ಲದೆ ಇರೋದ್ರಿಂದ ಹೆಚ್ಚು ಕಡಿಮೆ 7 ವರ್ಷ ಕಳೆದ ಮೇಲೆ ಆಗುವಂಥ ವ್ಯವಸ್ಥೆ ಆಯಿತು. ಅವರು ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಹಳ್ಳಿಯಿಂದ ಜನ ಬರ್ತಾರೆ, ರೈತರು ಬರ್ತಾರೆ, ಬಡವರು ಬರ್ತಾರೆ, ಕಾರ್ಮಿಕರು ಬರ್ತಾರೆ. ದೊಡ್ಡವರೇನೋ ಹಣ ಹಿಡ್ಕೊಂಡು ಬರ್ತಾರೆ, ಅವ್ರಿಗೆ ಬೇಕಾದ ರೀತಿಯಲ್ಲಿ ತಿಂದ್ಕೊಂಡು ಹೋಗ್ತಾರೆ. ಆದರೆ ಬಡವರು ಹಸ್ಕೊಂಡು ಹೋಗಬೇಕಾಗ್ತದೆ. ಈ ವ್ಯವಸ್ಥೆ ಬದಲಾಯಿಸಬೇಕು. ಹಣ ಕೊಟ್ಟು ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅಷ್ಟು ಕಾಸ್ಟ್ಲಿ. ಬೇರೆ ಬೇರೆ ಕಡೆ ಹೋದಾಗ ಗೊತ್ತಾಗ್ತದೆ. ನಿಮ್ಮಲ್ಲೂ ಈಗ ನಮ್ಮಲ್ಲೆಲ್ಲ ಶುರುವಾಗಿದೆ. 25 ರೂಪಾಯಿ ಟೀಗಾಗಿದೆ, 25 ರೂಪಾಯಿ ಇಡ್ಲಿ ಆಗಿದೆ ಮುರುಡೇಶ್ವರದಲ್ಲಿ. ಇಲ್ಲಿ ಏನು ಅಂದಡಿ ಗೊತ್ತಿಲ್ಲ ನನಗೆ. 50 ರೂಪಾಯಿ ಇಡ್ಲಿ ಅಂದರೆ ಒಂದು ಇಡ್ಲಿ 25 ಕರೆಕ್ಟ್ ಆಯಿತು. ಆ ವ್ಯವಸ್ಥೆಗೆ ಸಾಮಾನ್ಯ ಜನರು ಬದುಕಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥ ಒಂದು ಒಳ್ಳೆ ಉದ್ದೇಶದಿಂದ ಇಡೀ ರಾಜ್ಯದ ಎಲ್ಲ ತಾಲೂಕು ಕೇಂದ್ರ ಅಥವಾ ಪಟ್ಟಣ ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ನಗರಸಭೆ ಇರ್ಬೋದು, ಮತ್ತು ಮುಂದೋಗಿ ಹೇಳಿದ್ದಾರೆ ಈಗ ನಗರಸಭೆ ಪ್ರತಿಯೊಂದು ವಾರ್ಡಲ್ಲಿ ಮಾಡುವಂಥ ವ್ಯವಸ್ಥೆಗೂ ನಾವು ರೆಡಿ ಇದ್ದೇವೆ ಅನ್ನುವಂಥದ್ದು ಘೋಷಣೆ ಮಾಡಿದ್ದಾರೆ. ಅದರ ಉದ್ದೇಶ ಇಷ್ಟೇ. ಅಂದರೆ ಅಲ್ಲಿ ಮಹಾನಗರ ಪಾಲಿಕೆ ಅಥವಾ BBMPಲಿ ಅಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಈಗಾಗಲೇ ವಾರ್ಡಿಗೆ ಮಾಡೋದು ನೋಡಿ ತೀರ್ಮಾನ ಮಾಡಿದೆ. ಮುಂದಿನ ದಿನದಲ್ಲಿ ಆಗ ಚರ್ಚೆ ಬಂದಾಗ ಹೇಳಿದ್ರು, ಇಲ್ಲ ನಗರಸಭೆಯಲ್ಲಿ ಅವಕಾಶ ಇದ್ರೆ ಅಥವಾ ಅವಶ್ಯಕತೆ ಇದ್ರೆ ಮಾಡುವಂಥದ್ದು ಖಂಡಿತ ಮಾಡ್ತಾರೆ ಅಂತ ಹೇಳಿದ್ರು. ಅವ್ರ ಉದ್ದೇಶ ಅಷ್ಟೇ. ಫಸ್ಟ್ ಬಂದಿನ 10 ಕಿಲೋ ಅಕ್ಕಿ ಘೋಷಣೆ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು 2013. ಫಸ್ಟ್ 24 ಗಂಟೆ ಒಳಗೆ. ಅದರ ನಂತರ ಏನೇನಾಯಿತು ನಿಮಗೆಲ್ಲ ಗೊತ್ತಿದೆ. 10 ಕಿಲೋ ಹೋಗಿ, 2 ಕಿಲೋ ಹೋಗಿ, 5 ಕಿಲೋ ಬಂತು. ಮತ್ತು ಪುನಃ ಈಗ ಬಂದವರು ಹಾಗೆ ಇಂದಿರಾ ಕ್ಯಾಂಟೀನ್ ಪ್ರತಿ ಒಂದು ತಾಲೂಕಲ್ಲಿ ಅಥವಾ ಸಂಸ್ಥೆಯ ನಗರಸಭೆ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ಎಲ್ಲ ಕಡೆಗಳು ಹೋಗ್ತಿದೆ. ತಾಲೂಕಿಗೆ ಒಂದಲ್ಲ, ಈಗಾಗಲೇ ಆಗಿದೆ. ಈಗ ನಮ್ಮಲ್ಲಿ ಭಟ್ಕಳದಲ್ಲೆಲ್ಲ ಆಗಿದೆ. ಹಾಗಾಗಿ ಇದರ ಉದ್ದೇಶ, ಇದರ ಪ್ರಯೋಜನ
ಉದ್ದೇಶ ನಮ್ದು ಸಾಮಾನ್ಯ ಜನಕ್ಕೆ ಬಡವರಿಗೆ ಸಿಗ್ಬೇಕು, ಇದು ಪ್ರಯೋಜನನು ಅವರಿಗೆ ಸಿಗ್ಬೇಕು. ಅದರಲ್ಲಿ ಇಲ್ಲಿ ಬಂದು ನೋಡಿದಾಗ ಬಹಳ ಸಂತೋಷ ಆಯ್ತು. ಶಾಸಕರು ಹೇಳಿದ್ರು ಒಳ್ಳೆ ಪ್ಲೇಸ್ ಅನ್ನು ಹುಡುಕಿದ್ರೆ ಹೇಳಿದ್ರು, ಇಲ್ಲ ಹಾಸ್ಪಿಟ್ಲಿಗೆ ಬಂದಿರ್ತಾರೆ ದೂರ ದೂರ ಹಳ್ಳಿಯಿಂದ. ಅವ್ರದ್ದು 24 ಗಂಟೆ ಶಾಸಕರದಷ್ಟೇ, ಸಸಿ ಸಿದ್ದಾಪುರ ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ ಅವರು. ಯಾವ ಮಂತ್ರಿಗಳ ಹತ್ರ ಏನೇನು ತಿರುಗ್ತಾ ಇರೋದು, ಮುಖ್ಯಮಂತ್ರಿಗಳ ಹತ್ರ ಹೋಗಿ ಜಗಳ ಮಾಡ್ತಾ ಇರೋದು. ನಮ್ಮದು ಗುಡ್ಡಗಾಡು ಪ್ರದೇಶ, ಮಲೆನಾಡು, ನಮಗೆ ನಮ್ಮ ಕಷ್ಟ ಈ ವರ್ಷ ಮಾಡಿದ್ದು ರೋಡ್ ಬರೋ ವರ್ಷ ಇರೋದಿಲ್ಲ, ಕಾರಣ ನೀವು ಮತ್ತೆ ತಿಳ್ಕೊಂಡಿದ್ರಿ, ಅದು ಸರಿ ಆಗಲಿಲ್ಲ ಅಂತ ಹೇಳಲ್ಲ. ಇಲ್ಲಿ ಮಳೆ ಆ ರೀತಿ ಬೀಳ್ತಾ ಇದೆ, ಅಷ್ಟು ವ್ಯವಸ್ಥೆ, ಅಷ್ಟು ಅವ್ಯವಸ್ಥೆ ಆಗ್ತದೆ ಅನ್ನುವಂಥದ್ದು. ಈ ಹಾಸ್ಪಿಟ್ಲಿಗಾದರೂ ಹಾಗೆ ಮುಖ್ಯಮಂತ್ರಿಗಳ ಹತ್ರನೇ ಹೋಗಿ ಇಲ್ಲ ಜಿಲ್ಲಾ ಆಸ್ಪತ್ರೆ ಮಾಡಲೇಬೇಕು. ಶಕ್ತಿ ಹೀರೋ ಶಿರಸಿಯಲ್ಲಿ ಶ್ರಾವಣ ಮಾಸಕ್ಕೆ ಭರ್ಜರಿ ಕೊಡುಗೆಗಳು. ಪ್ರೀಮಿಯಂ ವೆಹಿಕಲ್ಗಳ ಮೇಲೆ ಎಕ್ಸ್ಚೇಂಜ್ ಆರ್ ಲಾಯಲ್ಟಿ 5000 ಆಫರ್. ಹಾಲು ಉತ್ಪಾದಕ ಸದಸ್ಯರುಗಳಿಗೆ ನಗದು ರಿಯಾಯಿತಿ 2500. ಫ್ಲಿಪ್ಕಾರ್ಟ್ ಆಫರ್ ಅಪ್ ಟು 5000. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಡೆಲಿವರಿ ಬಾಯ್ಗಳಿಗೆ 2500 ಆಫ್. ಪೊಲೀಸ್ ಸಿಬ್ಬಂದಿಗೆ 7000ವರೆಗೆ ರಿಯಾಯಿತಿ. ಎಕ್ಸ್ಚೇಂಜ್ ಆಫರ್ ಫಾರ್ ಸ್ಕೂಟರ್ಸ್ ₹3000. ಇನ್ನು ಹಲವಾರು ಕೊಡುಗೆಗಳ ಮಹಾಪೂರ. ಹಿಂದೆ ಭೇಟಿ ನೀಡಿ. ಮೇ ಶಕ್ತಿ ಮೋಟಾರ್ಸ್, ದೇವಿಕೆರೆ ರಸ್ತೆ, ಶಿರಸಿ. ಸ್ಥಳದಲ್ಲಿ ಸಾಲ ಸೌಲಭ್ಯ, ಆಕರ್ಷಕ ಬಡ್ಡಿದರ, ಸರಳ ಕಾಗದ ಪತ್ರಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494903481 ಹಾಗೂ 8494903482. ಈ ಎಲ್ಲ ಆಫರ್ಗಳು ಆಗಸ್ಟ್ ತಿಂಗಳ ಕೊನೆಯವರೆಗೆ ಮಾತ್ರ. ಗಣೇಶ ಚತುರ್ಥಿ ಹಬ್ಬವನ್ನು ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ಹಾಗೂ ಪರಿಸರ ಸ್ನೇಹಿಯಾಗಿ ಮತ್ತು ಶಾಂತಿಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪರಿಸರ ಇಲಾಖೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಎಸಿ ಕಾವ್ಯರಾಣಿ ನಿರ್ದೇಶನ ನೀಡಿದರು. ಅವರು ಸೋಮವಾರ ನಗರದ ಎಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮಾಡುವಂತಹ ಒಂದು ಪೂಜಿಸಿ ಮಾಡುವಂತಹ ಒಂದು ಹಬ್ಬ ಆಗಿರೋದ್ರಿಂದ ಇದಕ್ಕೆ ಒಂದು ಮಾನ್ಯತೆಯನ್ನ ಪಡೆದಿದೆ. ಸೊ ಹಾಗಾಗಿ ಗಣೇಶವನ್ನ ಕೂರಿಸುವಂತದ್ದು ಪದ್ಧತಿ. ಹಾಗೇನೆ ಈಗ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ಪರಿಸರ ನಿಯಂತ್ರಣ ಮಂಡಳಿ ಕಡೆಯಿಂದ 2023ರಲ್ಲಿ ಬಂದಂತಹ ಒಂದು ಸುತ್ತೋಲೆ ಪ್ರಕಾರ POP ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒಂದು ಏನು POP ಗಣೇಶ ಮೂರ್ತಿಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಆ ಒಂದು ಸುತ್ತೋಲೆಯನ್ನ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೇಕು. ಅಂಡ್ ಇದರಲ್ಲಿ ಬರುವಂತ ಒಂದು ಕೆಮಿಕಲ್ಸ್ ಏನಿದೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಡ್ರೇಟ್ ಆಗಿರ್ಬೋದು, ಅಂಡ್ ಕ್ವಾಡಿಯಂ, ಕೋಬಾಲ್ಟ್, ಸತು ಆಗಿರ್ಬೋದು, ಇದರಿಂದ ನೀರಿನ ಒಂದು ಗಡಸುತನ ಹೆಚ್ಚಾಗುತ್ತೆ. ಇದರಿಂದ ಜಲಚರಗಳಿಗೆ ತೊಂದರೆ ಆಗುತ್ತೆ. ಈ ಒಂದು ಉದ್ದೇಶದಿಂದ 2023ರಲ್ಲಿ ಒಂದು ಸುತ್ತೋಲೆಯನ್ನ ಹೊರಡಿಸಿದೆ. ಅದ್ರ ಪ್ರಕಾರನೇ ಎಲ್ಲರೂ ಕೂಡ ಪರಿಸರ ಸ್ನೇಹಿ ಹಾಗೂ ಜೇಡಿ ಮಣ್ಣಿನಿಂದ ಅಥವಾ ಮಣ್ಣಿನಿಂದ ಮಾಡಲ್ಪಡುವಂತಹ ಗಣೇಶ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಿರಸಿ ಉಪವಿಭಾಗದ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಗಣೇಶ ಪ್ರತಿಷ್ಠಾಪನೆ ಮಾಡುವಂತಹ ಕೆಲವೊಂದು ಸಂಸ್ಥೆಗಳಲ್ಲಿ ಕೋರ್ಕೊಳ್ತೇನೆ. ಹಾಗೇನೆ ನಮ್ಮ ತಾಲೂಕು ಆಡಳಿತದಿಂದ ಇಲಾಖೆಯ ಜವಾಬ್ದಾರಿ ಬಹಳ ಮುಖ್ಯ ಆಗಿದೆ. ನಾವು ಕೆಲವೊಂದು ಇಲಾಖೆಗಳಿಗೆ ಈಗಾಗಲೇ DVSP ಅವರು ಮತ್ತೆ ನಮ್ಮ ತಹಸೀಲ್ದಾರ್ ಅವರು ಒಂದು ಮೀಟಿಂಗ್ನ ಮಾಡಿದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಮಾಡುವ ಸಂಸ್ಥೆಗಳಿಗೆ ಹಾಗೆ ಎಲ್ಲ ಇಲಾಖೆಯ ವತಿಯಿಂದ ಕೂಡ ಒಂದು ಮೀಟಿಂಗ್ನ ಮಾಡಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಹೇಳೋದಂದ್ರೆ, ಗಣೇಶ ಪ್ರತಿಷ್ಠಾಪನೆಗೆ ನೀವು ಮುಂಚಿತವಾಗಿ ಪರ್ಮಿಷನ್ ಪಡ್ಕೊಳ್ಬೇಕು ಕಡ್ಡಾಯವಾಗಿ. ಇದರಲ್ಲಿ 3 ಇಲಾಖೆಗಳ NOC ಕಡ್ಡಾಯವಾಗಿರುತ್ತೆ. ಮೊದಲನೇದಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ನಾವು ಮಾಡ್ಕೊಂಡಿದ್ವಿ. ಈ ಸಿಂಗಲ್ ವಿಂಡೋ ಸಿಸ್ಟಮ್ ಬಂದು ನಗರದಲ್ಲಿ ನಗರ ಸಭೆಯಲ್ಲಿ ಇರುತ್ತೆ. ಅಂಡ್ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳು ಸಿಂಗಲ್ ವಿಂಡೋ ಸಿಸ್ಟಮ್ನ ತೆರೆದಿರ್ತಾರೆ. ಇದರಲ್ಲಿ ಕಡ್ಡಾಯವಾಗಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ, ಹೆಸ್ಕಾಂ ಅವ್ರ ಕಡೆಯಿಂದ NOC ಪಡಿಬೇಕಾಗುತ್ತೆ. ಅಂಡ್ ಪೊಲೀಸ್ ಇಲಾಖೆಯಿಂದ NOC ಪಡಿಬೇಕಾಗುತ್ತೆ. ಇದಾದ ನಂತರ ಲೋಕಲಿ ಆಗ್ಬಿಟ್ಟು ನಮ್ಮ ನಗರಸಭೆಯವರಾಗಿರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳು ಅನುಮತಿಯನ್ನ ನೀಡಬೇಕಾಗುತ್ತೆ. ಅದ್ರ ಪೂರ್ವವಾಗಿ ಗಣೇಶ ಚತುರ್ಥಿಗೆ ಸಂಬಂಧಪಟ್ಟಂತೆ ಯಾವುದೇ ಪರ್ಮಿಷನ್ ತಗೊಳ್ಳೋಕ್ಕಿಂತ ಮುಂಚೆ ನಾವು ಒಂದು ಅಪ್ಲಿಕೇಶನ್ಸ್ನ ಬಿಟ್ಟಿದ್ದೇವೆ. ಆ ಅಪ್ಲಿಕೇಶನ್ಸ್ಗೆ ಕಡ್ಡಾಯವಾಗಿ
ಯಾವತ್ತು ದಿನ ಪ್ರತಿಷ್ಠಾಪನೆ ಮಾಡ್ತಾರೆ, ಎಷ್ಟು ಜನ ಭಾಗಿಯಾಗ್ತಾರೆ ಅಂಡ್ ಯಾವ ದಿನಾಂಕದಿಂದ ವಿಸರ್ಜನೆ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ಡ್ ಆಗಿ ನಮೂದನೆ ಮಾಡ್ಬೇಕಾಗತ್ತೆ. ಅಂಡ್ ಆ ಒಂದು ಅರ್ಜಿಯಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ, ಸದಸ್ಯರ ವಿವರ ಪಟ್ಟಿಗಳನ್ನು ಇಡಬೇಕಾಗುತ್ತೆ. ಇದಾದ ನಂತರ ಗಣೇಶ ಕೊಡುವಂತಹ ಸ್ಥಳಗಳಲ್ಲಿ ಆಯಾ ಸಂಸ್ಥೆಯವರು, ಆಯಾ ಸಂಘಟನೆಯವರು CCTVಯನ್ನ ಕಡ್ಡಾಯವಾಗಿ ಅಳವಡಿಸ್ಕೊಳ್ಬೇಕು. ಅದಾದ ನಂತರ ELC ಕಿಟ್ಗಳನ್ನ ಬಳಸ್ಕೋಬೇಕು. ELC ಕಿಟ್ ಅಂದ್ರೆ ಎಲೆಕ್ಟ್ರಾನಿಕ್ ಕಿಟ್ಸ್. ಎಮರ್ಜೆನ್ಸಿಗೆ ಟೂಲ್ಸ್ ಏನಿದೆ ಆ ಟೂಲ್ಸ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಅಂಡ್ ಇದಾದ ನಂತರ ಧ್ವನಿವರ್ಧಕಗಳ ಬಳಕೆಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಅಂಡ್ ನಾವು ಎಲ್ರಿಗೂ ತಿಳಿದಾಗೆ ಕೆಲವೊಂದು ನಮ್ಮಲ್ಲಿ ಬೇಡರ ವೇಷ ಅನ್ನೋದು ತುಂಬಾ ಫೇಮಸ್ ಆಗಿರುತ್ತೆ. ಅದರಲ್ಲಿ ಕೆಲವೊಂದು ಲೋಕಲ್ ವಾದ್ಯಗಳು ಏನಿರುತ್ತೆ, ಆ ಲೋಕಲ್ ವಾದ್ಯಗಳನ್ನ ಇದು ಧ್ವನಿವರ್ಧಕಗಳು ಇರ್ಲಾರ್ದಂಗೆ ಲೋಕಲ್ ವಾದ್ಯಗಳನ್ನ ಏನಿದೆ ಅದನ್ನ ಬಳಸ್ಕೋಬಹುದು. ಅದಕ್ಕೆ ನಾವು ಪ್ರಮೋಟ್ ಮಾಡೋದಕ್ಕೆ ಅದೊಂದು ಇಂಪಾರ್ಟೆನ್ಸ್ನ ಕೊಡ್ತಾ ಇದೀವಿ. ಆಮೇಲೆ ಯಾವುದೇ ಅಹಿತಕರ ಘಟನೆ ನಡೆದೇ ಇರೋ ಹಾಗೆ ವಿಸರ್ಜನಾ ಸ್ಥಳ ಏನು ನಾವು 2 ಗುರುತಿಸಿದ್ದೇವೆ ನಮ್ಮ ಸಿರ್ಸಿ ವ್ಯಾಪ್ತಿಯಲ್ಲಿ, ಆ ವ್ಯಾಪ್ತಿಯಲ್ಲಿ ಕೂಡ CCTVಯನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಬಜಾಜ್ನ ಬಂಪರ್ ಕೊಡುಗೆಗಳು, ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ. ಪಲ್ಸರ್ ಸೆಲೆಬ್ರೇಷನ್ ಕಾರ್ನಿವಲ್ ವಿಶೇಷ ಆಚರಣೆ. ಬೆಲೆಯಲ್ಲಿ ಉಳಿತಾಯ ಮಾಡಿ 9,111 ವಿವಿಧ ಮಾಡೆಲ್ಗಳ ಬೈಕ್ಗಳು ವಿಶೇಷ ಬೆಲೆ ಹಾಗೂ ಉಳಿತಾಯದೊಂದಿಗೆ. ಯಾವುದೇ ಮಾಡೆಲ್, ಯಾವುದೇ ಬ್ರ್ಯಾಂಡನ್ನು ಹೊಸ ಬಜಾಜ್ ಬೈಕ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಅಧಿಕೃತ ಮಾರಾಟಗಾರರು ಚೆನ್ನಮ್ಮ ಬಜಾಜ್. ಶೋರೂಮ್ ಮುಂಭಾಗ, ಗೌರಿ ಪೆಟ್ರೋಲ್ ಬಂಕ್ ಪಕ್ಕ, ಅಶ್ವಿನಿ ವೃತ್ತ, ಶಿರಸಿ. ಮೊಬೈಲ್ ನಂಬರ್ 8884492689 ಹಾಗೂ 8884492389 ಹಾಗೂ ಶೋರೂಮ್ ಮುಂಭಾಗ, ಗಿಬ್ ಹೈಸ್ಕೂಲ್ ಸರ್ಕಲ್ ಹತ್ತಿರ, NH66 ಕುಮಟಾ 581343. ಮೊಬೈಲ್ ನಂಬರ್ 7022033619 ಹಾಗೂ 8792931373. ಬಜಾಜ್ ಬೈಕ್ ಖರೀದಿಯೊಂದಿಗೆ ಹೆಲ್ಮೆಟ್ ಉಚಿತವಾಗಿ ಪಡೆಯಿರಿ. ಆಗಸ್ಟ್ 25ರಂದು ಸೋಮವಾರ ನಗರದ ಸಹಾಯಕ ಆಯುಕ್ತರ ಕಚೇರಿ ಎದುರು ಧರ್ಮಸ್ಥಳ ಷಡ್ಯಂತ್ರ ಹಾಗೂ ಎಡಪಂಥೀಯರ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಬಿಜೆಪಿ ನಗರ ಮತ್ತು ಗ್ರಾಮೀಣ ಮಂಡಳದ ನೇತೃತ್ವದಲ್ಲಿ ನಡೆಸಲಾಯಿತು. ನಂತರ ಅಪಪ್ರಚಾರ ಮಾಡುತ್ತಿರುವ ಯೂಟ್ಯೂಬರ್ ಸಮೀರ್, ಮಹೇಶ್ ಶೆಟ್ಟಿ, ತಿಮ್ಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಹಾಗೂ ಚೆನ್ನಯ್ಯ ಇವರನ್ನು ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ನಗರ ಮಂಡಳಾಧ್ಯಕ್ಷರು ಶ್ರೀ ಆನಂದ್ ಸಾಲೀರ್, ಗ್ರಾಮೀಣ ಮಂಡಳಾಧ್ಯಕ್ಷರು ಉಷಾ ಹೆಗಡೆ, ಮಂಡಳ ಪದಾಧಿಕಾರಿಗಳು, ಪಕ್ಷದ ಪ್ರಮುಖರಾದ ಗುರುಪ್ರಸಾದ್ ಹೆಗಡೆ, RD ಹೆಗಡೆ, ಸದಾನಂದ್ ಭಟ್, ಪ್ರೇಮ್ ಕುಮಾರ್ ನಾಯ್ಕ್, ರಮೇಶ್ ನಾಯ್ಕ್, ಶ್ರೀನಿವಾಸ್ ಹೆಬ್ಬಾರ್, ರೇಖಾ ಹೆಗಡೆ, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್, ಮಹಾಂತೇಶ್, ನಗರಸಭೆ ಅಧ್ಯಕ್ಷರು ಶರ್ಮಿಳಾ ಮಾದನಗೇರಿ, ಉಪಾಧ್ಯಕ್ಷರು ರಮಾಕಾಂತ್ ಭಟ್, ಚೇರ್ಮನ್ ರಾಘವೇಂದ್ರ ಶೆಟ್ಟಿ, ನಗರಸಭೆ ಸದಸ್ಯರುಗಳು ಹಾಗೂ ಪಂಚಾಯತ್ ಸದಸ್ಯರುಗಳು, ಮೋರ್ಚಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಬೂತ್ ಅಧ್ಯಕ್ಷರು, ಸಂಘ ಪರಿವಾರದ ಕಾರ್ಯಕರ್ತರು, ಧರ್ಮಸ್ಥಳ ಶ್ರೀ ಮಂಜುನಾಥರ ಭಕ್ತರು, ಹಿಂದೂ ಬಾಂಧವರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಧರ್ಮವನ್ನು ರಕ್ಷಿಸುವ ಧರ್ಮಸ್ಥಳದ ಏನು ರಕ್ಷಿಸಲಿಕ್ಕೆ ಧರ್ಮಸ್ಥಳದಲ್ಲಿ ಆಗಿರುವಂತಹ ಘಟನೆಯ ಏನು ಉಸುಪದಾರಿ ಚೆನ್ನಯ್ಯ ಈತನಿಗೆ ಮತ್ತು ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಇವರು ಮತ್ತು ಈತನು ಮತ್ತು ಗಿರೀಶ್ ಮಟ್ಟಣ್ಣನವರು, ಈತನು ಮತ್ತು ಸಮೀರ್ ಎಂಬಾತ ಈತನಿಗೆ ಈತನ ವಿರುದ್ಧ ನಾವು ಪ್ರತಿಭಟಿಸಲು ಆಗಮಿಸಿದಂತಹ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ಉಷಾ ಹೆಗಡೆಯವರೇ ಮತ್ತು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಗುರುಪ್ರಸಾದ್ ಹೆಗಡೆಯವರೇ, ರಾಜ್ಯ ಕೋರ್ ಕಮಿಟಿ ಸದಸ್ಯರಾದಂತಹ RD ಹೆಗಡೆಯವರೇ, ಜಿಲ್ಲಾ ಮತ್ತು ರಾಜ್ಯ ಕೋರ್ ಕಮಿಟಿ ಸದಸ್ಯರಾದಂತಹ
ರೇಖಾ ಹೆಗಡೆ ಅವರೇ ಮತ್ತು ರೈತ ಮೋರ್ಚಾ ಅಧ್ಯಕ್ಷರಾದಂತಹ ರಮೇಶ್ ನಾಯ್ಕರವರೇ, ಯುವಜನ ಕಾರ್ಯಪಡೆಯ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಹೆಬ್ಬಾರ್ ಅವರೇ, ನಗರ ಕಾರ್ಯ ಆಗಸ್ಟ್ 25ರಂದು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಧನ್ಯವಾದ ಸಲ್ಲಿಸುವ ಕುರಿತು ಮಲೆನಾಡು ಅಡಿಕೆ ಬೆಳೆಗಾರರ ನಿಯೋಗ ಸೋಮವಾರ ನಗರದ ಟಿಎಸ್ಎಸ್ ಸಭಾಭವನದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ, ಈ ಸಂದರ್ಭದಲ್ಲಿ ಟಿಎಸ್ಎಸ್ ಉಪಾಧ್ಯಕ್ಷ ಎಂಎನ್ ಭಟ್, ರವಿ ಹೆಗಡೆ, ಗಿರೀಶ್ ಹೆಗಡೆ, ವಸಂತ ಹೆಗಡೆ, ಸಿರಿಕುಳಿ ಹಾಜರಿದ್ದರು. ಡೆಲ್ಲಿ ಮಟ್ಟದಲ್ಲಿ ಒಂದು ಮುಟ್ಸ್ಲಿಕ್ಕೆ ನಾವು ಯಶಸ್ಸನ್ನು ಕಂಡಿದ್ದೇವೆ. ಹೂವನ್ನ ಮುಟ್ಸ್ಲಿಕ್ಕೆ ಇದು ನಮ್ಮ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮುಖಾಂತರ ಇದು ಸಾಧ್ಯ ಆಗಿದೆ. ವಿಶೇಷವಾಗಿ ನಾವು ಆಡಳಿತಕ್ಕೆ ಬಂದಾಗಿನಿಂದ ಸಂಸದರಲ್ಲಿ ನಮ್ದು ಒಂದು ಮನವಿ ಇತ್ತು, ಎಲ್ಲ ಅಡಿಕೆ ಬೆಳೆಗಾರರ ಸಂಸದರನ್ನ ಸೇರಿಸಬೇಕು, ಕೃಷಿ ಮಂತ್ರಾಲಯದಲ್ಲಿ ನಮ್ಮ ಕೂಗನ್ನ ದೆಹಲಿ ಮಟ್ಟದಲ್ಲಿ ಮುಟ್ಟಿಸ್ಬೇಕು ಹೇಳುವಂಥದ್ದಿತ್ತು. ಇದ್ರ ಸಂಬಂಧ ಸಾಮಾನ್ಯ ಒಂದೂವರೆ ವರ್ಷದಿಂದ ನಾವು 2-3 ಸಲ ದೆಹಲಿಗೆ ಈ ಸಲುವಾಗಿ ನಾವು ಹೋಗಾಗಿತ್ತು. ವ್ಯವಸ್ಥಿತವಾಗಿ ಇದನ್ನು ಮಾಡುವ ಅಂತ ಹೇಳಿ ಒಂದು ವಿಶ್ವೇಶ್ವರ ಹೆಗಡೆ ಅವರು ಒಂದು ಪಣ ತೊಟ್ಟಿದ್ರು. ಅದೇ ರೀತಿ ನಮ್ಮ ಕೃಷಿ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಅಡಿಕೆ ಬೆಳೆಯುವ ಎಲ್ಲ ಸಂಸದರನ್ನು ಸೇರಿಸಿ ಕರ್ನಾಟಕದ ಎಲ್ಲ ಮಂತ್ರಿಗಳನ್ನ, ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಅಲ್ಲಿ ಸೇರಿಸಿ ನಾವು ಸಹಿತವಾಗಿ ಸಹಕಾರಿ ಸಂಘದ ನಿಯೋಗ, ಕರ್ನಾಟಕ ರಾಜ್ಯ ಅಡಿಕೆ ಮಹಾಮಂಡಳ ಇದರ ನಿಯೋಗದಲ್ಲಿ ಮಾಜಿ ಸಚಿವರು, ಹಾಲಿ ಶಾಸಕರು, ಕರ್ನಾಟಕ ರಾಜ್ಯ ಅಡಿಕೆ ಮಹಾಮಂಡಲದ ಅಧ್ಯಕ್ಷರು ಆದಂತಹ ಅರಗ ಜ್ಞಾನೇಂದ್ರ ಅವರು ಹಾಗೂ ನಾವು ಟಿಎಸ್ಎಸ್ಸಿನ ಅಧ್ಯಕ್ಷರಾದಂತಹ ನಾವು ಮತ್ತು ಕ್ಯಾಂಪೋದ ಅಧ್ಯಕ್ಷರಾದಂತಹ ಕಿಶೋರ್ ಕುಮಾರ್ ಕೊಡಗಿ ಅವರು, ಚನ್ನಗಿರಿ ತುಮಕೋಸಿನ ಅಧ್ಯಕ್ಷರಾದಂತಹ ಎಚ್.ಎಸ್. ಶಿವಕುಮಾರ್ ಅವರು, ಹೀಗೆ ನಮ್ಮ ನಿಯೋಗಕ್ಕೂ ಸಹಿತವಾಗಿ ಅಧಿಕೃತವಾಗಿ ನಮಗೆ ಆಹ್ವಾನ ಇತ್ತು. ಬಹುತೇಕ ಅಡಿಕೆಯ ಬಗ್ಗೆ ಒಂದು ಕೂಗು ಎಷ್ಟು ಚೆನ್ನಾಗಿ ಅಲ್ಲಿ ಆ ಸಭೆಯನ್ನ ಏರ್ಪಡಿಸಿದ್ರು ಅಂದ್ರೆ, ಕೃಷಿ ಭವನದಲ್ಲಿ ದೆಹಲಿ ಒಳಗೆ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳನ್ನ, ಬ್ಯಾಂಕರ್ಸ್ಗಳನ್ನ ಎಲ್ಲರಿಗೂ ಆಹ್ವಾನ ಮಾಡಿ ಒಂದು ನಮ್ಮ ಅಹವಾಲನ್ನ ಪ್ರಚುರಪಡಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸಹಿತವಾಗಿ ಮಾಡಿದ್ರು. ಆಗಸ್ಟ್ 25ರಂದು ತಾಲೂಕಿನ ಸೋಂದಾ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ಸೋಮವಾರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಭೇಟಿ ನೀಡಿದರು. ಪವಿತ್ರ ಚಾತುರ್ಮಾಸ್ಯ ವ್ರತದಲ್ಲಿರುವ ಮಹಾಸಂಸ್ಥಾನದ ಪರಮ ಪೂಜ್ಯರಾದ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ದಿವ್ಯಾಶೀರ್ವಾದ ಹಾಗೂ ಮಾರ್ಗದರ್ಶನವನ್ನು ಪಡೆದರು. ಈ ಸಂದರ್ಭದಲ್ಲಿ ಶಾಸಕ ಆಪ್ತವೃಂದದವರು ಉಪಸ್ಥಿತರಿದ್ದರು. ಆಗಸ್ಟ್ 22ರಂದು ಬಿಸಿಲಕೊಪ್ಪದಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಜಾಗವೊಂದರ ಕುರಿತು ಮಹಿಳೆಯೊಬ್ಬರು ಮಾತನಾಡಿದ್ದಕ್ಕೆ ಆಕ್ಷೇಪಿಸಿದ್ದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸದರಿ ಮಹಿಳೆ ಮತ್ತು ಅವರ ಸಂಗಡ ಇಬ್ಬರು ಹಲ್ಲೆ ನಡೆಸಿರುವ ಕುರಿತು ದೂರೊಂದು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಕಾರ್ಮೇಲಿನ ಜೂನ್ ಫರ್ನಾಂಡಿಸ್ ಎಂಬ ಮಹಿಳೆ ಗ್ರಾಮ ಸಭೆಯಲ್ಲಿ ಅನಗತ್ಯವಾಗಿ ಮಾತನಾಡಿದ್ದನ್ನು ಸತ್ಯನಾರಾಯಣ ವಿರೋಧಿಸಿದ್ದು, ಸಭೆ ಮುಗಿದ ನಂತರ ಸತ್ಯನಾರಾಯಣ ಪೂಜಾರಿ ಹಾಗೂ ಅಣ್ಣಪ್ಪ ಪೂಜಾರಿ, ಮಲ್ಲಿಕಾ ಪೂಜಾರಿ, ವಾಸಂತಿ ನಾಯ್ಕ್, ರೇಖಾ ಪೂಜಾರಿ, ಸುಧಾ ನಾಯ್ಕ್ ಇವರುಗಳು ಬಿಸಿಲಕೊಪ್ಪದ ಭೂತೇಶ್ವರ ದೇವಸ್ಥಾನದ ಹತ್ತಿರ ಮಾತನಾಡುತ್ತಿರುವಾಗ ಅಲ್ಲಿಗೆ ಬಂದ ಕಾರ್ಮೆಲಿನ್ ಜೋನ್ ಫರ್ನಾಂಡಿಸ್, ಕ್ರಿಸ್ಟನ್ ಜೋನ್ ಫರ್ನಾಂಡಿಸ್ ಹಾಗೂ ಗೀತಾ ಫರ್ನಾಂಡಿಸ್ ಲೋಬೋ ಇವರುಗಳು ಕಟ್ಟಿಗೆ ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದು, ಈ ಕುರಿತು ಮೂವರ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.
ಶ್ರೀಮತಿ ನೇತ್ರಾವತಿ ಮಾರುತಿ ನಾಯ್ಕ್ ಫಿರ್ಯಾದಿಯಾಗಿದ್ದು, ಶಿರಸಿ ಗ್ರಾಮೀಣ ಠಾಣೆ ಪಿಎಸ್ಐ ಸಂತೋಷ್ ಕುಮಾರ್ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ದಿನಾಂಕ ನವೆಂಬರ್ 29, 1990ರಂದು ನಗರದ 5 ರಸ್ತೆಯ ಹತ್ತಿರ ಆರೋಪಿತನಾದ ದೀಪಕ್ ತಂದೆ ವಿಠ್ಠಲ್ ಭಂಡಾರಿ, ಕುಮಟಾ ರಸ್ತೆ, ಶಿರಸಿ ಅಗಸೆ ಬಾಗಿಲು ನಿವಾಸಿಯಾಗಿದ್ದನು. ಈತನು ಈ ಹಿಂದೆ ದಿನಕರ್ ನಾರಾಯಣ್ ಶೆಟ್ಟಿ ಈತನಿಗೆ ಹೊಡೆದು ದುಃಖಪತ್ ಮಾಡಿರುವ ಕುರಿತು ಫಿರ್ಯಾದುದಾರನಾದ ನಾರಾಯಣ್ ನಾಗಪ್ಪ ಶೆಟ್ಟಿ ಇವರು ನೀಡಿದ ದೂರಿನಂತೆ ನಗರ ಪೊಲೀಸ್ ಠಾಣೆಯಲ್ಲಿ ಗುನ್ನಾ ನಂಬರ್ 155/1990 ಕಲಂ 341, 324 ಸಹಿತ 34 ಐಪಿಸಿ ಪ್ರಕರಣ ದಾಖಲಾಗಿತ್ತು. ಆದರೆ ದೀಪಕ್ ತಂದೆ ವಿಠ್ಠಲ್ ಭಂಡಾರಿ ಈತನು ಪ್ರಕರಣ ದಾಖಲಾಗಿದ್ದರಿಂದ ಇಲ್ಲಿಯವರೆಗೂ ಸುಮಾರು 35 ವರ್ಷಗಳಿಂದ ಠಾಣೆಗೂ ಹಾಜರಾಗದೆ, ನ್ಯಾಯಾಲಯಕ್ಕೂ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಸದ್ರಿ ಆರೋಪಿತನ ಕುರಿತು ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಹುಡುಕಲಾಗಿ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಈ ಪ್ರಕರಣದ ಆರೋಪಿತನನ್ನು ಪತ್ತೆ ಮಾಡುವ ಸಲುವಾಗಿ ವಿಶೇಷ ತಂಡವನ್ನು ರಚಿಸಿ ಸದರಿ ಆರೋಪಿಯನ್ನು ಪ್ರಕರಣ ದಾಖಲಾದ ನಂತರ ಶಿರಸಿಯಿಂದ ನಾಪತ್ತೆಯಾಗಿ ಉತ್ತರಾಖಂಡದ ಮಹಿಳೆಯನ್ನು ಮದುವೆಯಾಗಿದ್ದು ನವದೆಹಲಿಯಲ್ಲಿ ಖಾಸಗಿ ಕೆಲಸ ಮಾಡಿಕೊಂಡಿದ್ದನು. ಆತನು ದೆಹಲಿಯಿಂದ ದಾಂಡೇಲಿಗೆ ಬರುವ ಬಗ್ಗೆ ಖಚಿತ ಮಾಹಿತಿಯನ್ನು ಕಲೆ ಹಾಕಿ ಆರೋಪಿತನನ್ನು ಆಗಸ್ಟ್ 25ರಂದು ದಾಂಡೇಲಿಯಲ್ಲಿ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಈ ಪ್ರಕರಣದ ಪತ್ತೆಗೆ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ಎಂಎನ್, ಕೃಷ್ಣಮೂರ್ತಿ ಜಿ, ಜಗದೀಶ್ ನಾಯ್ಕ್, ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ ಶಿರಸಿರವರ ಮಾರ್ಗದರ್ಶನದಲ್ಲಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಹಾಗೂ ನಾರಾಯಣ್ ಆರ್ ರಾಥೋಡ್ ಪಿಎಸ್ಐ ಇವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ, ತುಕಾರಾಮ್ ಬಣಕಾರ್, ರಾಮಯ್ಯ ಪೂಜಾರಿ ಮುಂತಾದವರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಲಾಟರಿ ರೆಗ್ಯುಲೇಷನ್ ಆಕ್ಟ್ 1998 ಮತ್ತು ಸರ್ಕಾರದ ಆದೇಶದಂತೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಶಿರಸಿ ಮತ್ತು ಸಹಾಯಕ ನಿರ್ದೇಶಕರು, ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ಕಾರವಾರ ಅವರನ್ನೊಳಗೊಂಡ ಫ್ಲೈಯಿಂಗ್ ಸ್ಕ್ವಾಡ್ ರಚಿಸಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ, ಬಹುಮಾನ ಯೋಜನೆ ಹೆಸರಿನಲ್ಲಿ, ಹಬ್ಬ ಉತ್ಸವ ಕಾರ್ಯಕ್ರಮದ ಹೆಸರಿನಲ್ಲಿ ಲಾಟರಿ ಟಿಕೆಟ್ಗಳನ್ನು ಮುದ್ರಿಸುವುದು, ಮಾರಾಟ ಮಾಡುವುದು ಹಾಗೂ ಖರೀದಿಸುವುದು ಅಪರಾಧವಾಗಿರುತ್ತದೆ. ಅಲ್ಲದೆ ಮಟ್ಕಾವನ್ನು ಆಡುವುದು ಮತ್ತು ಅಂತಾರಾಜ್ಯ ಲಾಟರಿ ಟಿಕೆಟ್ಗಳನ್ನು ಮಾರುವುದು, ಖರೀದಿಸುವುದು, ಮುದ್ರಿಸುವುದು ಸಹ ನಿಷೇಧವಿದ್ದು, ಇಂತಹ ಯಾವುದೇ ಅನಧಿಕೃತ ಲಾಟರಿ ಮುದ್ರಿಸಿ ಮಾರಾಟ ಮಾಡುವುದು ಕಂಡುಬಂದಲ್ಲಿ ಸಾರ್ವಜನಿಕರು ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಬೇಕು. ಅಂತಹವರ ಮೇಲೆ ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಈಗಾಗಲೇ ಸೂಚನೆ ನೀಡಲಾಗಿದ್ದು, ಸಾರ್ವಜನಿಕರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬಾರದು. ಜಿಲ್ಲೆಯ ಎಲ್ಲ ಸಾರ್ವಜನಿಕರು, ಮುದ್ರಕರು, ಮಾರಾಟಗಾರರು, ಖರೀದಿದಾರರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ದಿನಪತ್ರಿಕೆ, ದೃಶ್ಯ ಮಾಧ್ಯಮದವರು ಇಂತಹ ಅನಧಿಕೃತ ಲಾಟರಿ ಡ್ರಾ ಫಲಿತಾಂಶಗಳನ್ನು ಪ್ರಕಟಿಸಬಾರದು. ಒಂದು ವೇಳೆ ಪ್ರಕಟಿಸಿದ್ದಲ್ಲಿ ಅನಧಿಕೃತ ಲಾಟರಿಗಳಿಗೆ ತಾವು ಕೂಡ ಸಹಕಾರ ನೀಡಿದಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆ ವಹಿಸುವಂತೆ ಹಾಗೂ ಇಂತಹ ಅಕ್ರಮ ಚಟುವಟಿಕೆಗಳು ಕಂಡುಬಂದಲ್ಲಿ ಪೊಲೀಸ್ ಇಲಾಖೆಗೆ ಅಥವಾ ಸಂಬಂಧಿಸಿದವರಿಗೆ ತಕ್ಷಣ ದೂರು ನೀಡುವಂತೆ ಜಿಲ್ಲಾಧಿಕಾರಿಗಳು ಹಾಗೂ ಅನಧಿಕೃತ ಲಾಟರಿ ಹಾಗೂ ಮಟ್ಕಾ ಹಾವಳಿ ನಿಯಂತ್ರಣ ಫ್ಲೈಯಿಂಗ್ ಸ್ಕ್ವಾಡ್ನ ಅಧ್ಯಕ್ಷರಾದ ಕೆ. ಲಕ್ಷ್ಮೀಪ್ರಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲೆಗೆ ಇತ್ತೀಚೆಗೆ ಆಗಮಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರನ್ನು ಭೇಟಿಯಾಗಿ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಆಗಸ್ಟ್ 27ರ ಬುಧವಾರದಿಂದ ಗಣೇಶ ಚತುರ್ಥಿಯ ಪ್ರಾರಂಭವಾಗುತ್ತಿರುವುದರಿಂದ 11 ದಿನಗಳ ಕಾಲ ಗಣೇಶ ಚತುರ್ಥಿಯು ಶಾಂತ ರೀತಿಯಲ್ಲಿ ನಡೆಯಲು ವ್ಯವಸ್ಥೆ ಕಲ್ಪಿಸುವಂತೆ ವಿನಂತಿಸಲಾಯಿತು. ಶನಿವಾರ ಅಂಕೋಲಾದಲ್ಲಿ ನಡೆದ ಉದ್ದೇಶಿತ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಕುರಿತು ಸಾರ್ವಜನಿಕ ಅಹವಾಲು ಆಲಿಕೆಯ ಸಭೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ನಿಯೋಜನೆ ಮಾಡಿ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರವಾರ ಬಿಜೆಪಿ ನಗರ ಮಂಡಳ ಅಧ್ಯಕ್ಷರಾದ ನಾಗೇಶ್ ಕುರುಡೇಕರ್, ಗ್ರಾಮೀಣ ಮಂಡಳ ಅಧ್ಯಕ್ಷರಾದ ಸುಭಾಷ್ ಗುನಿಗಿ, ಪ್ರಮುಖರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.